ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಅಗೇನ್. ಇಲ್ಲಿ ಡಿಶ್ ವಾಷರ್ ತುಂಬ ದಿನದಿಂದ ತಗೋಬೇಕು ಅಂತ ಪ್ಲ್ಯಾನ್ ಮಾಡಿದ್ದೆ. ಫೈನಲಿ ದೀಪಾವಳಿಗೆ 2024 ಆ ಇಯರಲ್ಲಿ ನಾನು ಡಿಶ್ ವಾಷರ್ನ ತೊಗೊಂಡೆ. ಫೈನಲಿ ನಂಗೆ ತುಂಬ ನೀಡಿತ್ತು. ಯಾಕೆ ಅಂದರೆ ತುಂಬ ಒಂದು 3 ಇಯರ್ಸಿಂದ ಅನ್ಕೊತಾ ಇದ್ದೆ ತೊಗೋಬೇಕು ಅಂತ. ಫೈನಲಿ ನನಗೆ ಡಿಶ್ ವಾಷರ್ ಪರ್ಚೇಸ್ ಮಾಡೋ ಟೈಮ್ ಬಂದಾಯಿತು ಅಂತ ಹೇಳ್ಬೋದು. ಇನ್ಸ್ಟಾಲೇಷನ್ ಮಾಡೋಕ್ಕೆ ಬಂದಿದ್ದಾರೆ. ಬನ್ನಿ ನೋಡೋಣ ಯಾವ ಥರ ಮಾಡ್ತಾರೆ ಏನು ಅಂತ ಹೇಳಿ. ಪಂಪ್ ಇರುತ್ತೆ, ವಾಟರ್ ಪಂಪ್ ಇರುತ್ತೆ, ಸ್ವಲ್ಪ ಮೇಲಿಂದಾನೆ ಬರಬೇಕು. ಅವಾಗ ಸ್ವಲ್ಪ ಒಳ್ಳೆ ಚೆನ್ನಾಗಿ ಆಗುತ್ತೆ. ಇವಾಗ ಆಸ್ ಆಫ್ ನಾವು ತೋರಿಸ್ಕೊಂಡು ಹಿಂಗೆ ಯೂಸ್ ಮಾಡ್ಕೊಳ್ಳಿ. ಇವತ್ತೊಂದು ದಿವಸ ನಾಳೆ ಬಂದು ನಾಳೆ ಬಂದು ಈ ಥರ ಒಂದು ಎಕ್ಸ್ಟೆನ್ಷನ್ ಪೈಪ್ ಫಿಟ್ ಮಾಡ್ಕೊಡಿ. ಇಲ್ಲೇ ಇಟ್ಕೋಬೇಕು ಸ್ವಲ್ಪ. ಮಲ್ಟಿಪಲ್ ಕನೆಕ್ಷನ್ ಬೇಕಲ್ಲ, ಮತ್ತೆ ಅದು ರೌಂಡ್ ಐತಲ್ಲ ಅದು ತೆಗಿಬೇಕು. ಇಲ್ಲಾಂದ್ರೆ ಅದರಲ್ಲಿ ಆಪ್ಷನ್ ಇರ್ತಾರೆ, 2 ಪೈಪ್ ಅಟ್ ಎ ಟೈಮ್ ಕನೆಕ್ಟ್ ಮಾಡುವಂತ. ಈಗ ಇದೇನಿದೆಯಲ್ಲ ಪೈಪು, ಇದ್ರದ್ದೊಂದು ಪೈಪು ಅದ್ರದ್ದೊಂದು ಪೈಪು, 2 ಜಾಯಿನ್ ಆಗುವಂಥದ್ದು ಏನಾದ್ರು ಆಪ್ಷನ್ ಇಲ್ಲಾಂದ್ರೆ ಇದು ಐತಲ್ಲ ಸರ್, ಇದು ಇದಕ್ಕೆ ಇನ್ನೊಂದು ಹೋಲ್ ಮಾಡಿಸ್ಬೇಕು. ಇನ್ನೊಂದು ಹಂತದ 2 ಇರೋದು ಇರುತ್ತೆ ಅನ್ಸುತ್ತೆ, ಮಲ್ಟಿಪಲ್ ಇರೋದು. ಈ ತರ ಇರುತ್ತೆ ಟ್ಯಾಪ್. ಇದಕ್ಕೆ ಕರೆಕ್ಟ್ ಆಗುತ್ತೆ, ಇದು ಕನೆಕ್ಟ್ ಆಗುತ್ತೆ. ಈ ಟ್ಯಾಪಿಗೆ ನೀವು ಏನ್ ಮಾಡೋದಂದ್ರೆ ಇದು ಫಿಕ್ಸ್ ಮಾಡಬೇಕು. ಈ ತರ ಇರೋದು ಇನ್ನೊಂದು ತಿರ್ಸ್ಬೇಕು. ಈ ತರ ಫಿಟ್ ಮಾಡಿಸ್ಬೇಕು. ಇದು ಈ ತರ ಇಲ್ಲ, ಮಾಮೂಲಿ ಟ್ಯಾಪ್ ಕನೆಕ್ಟ್ ಮಾತ್ರ. ಇದರಿಂದ ಎಕ್ಸ್ಟೆನ್ಷನ್ ತಗೊಂಡು ಇದೇ ತರದ್ದು ಇನ್ನೊಂದು ಕನೆಕ್ಟ್ ಆಗುವಂಥದ್ದು ಬರೋಲ್ಲ ತರದ್ದು ಆಯ್ತು. ಆಮೇಲೆ ಈ ಪಂಪಿಗೆ ಸ್ವಲ್ಪ ಎಕ್ಸ್ಟೆನ್ಷನ್ ಆ ಕಡೆ ತಗೊಳ್ಳೋದು, ಅಂದ್ರೆ ಸೊ ದಟ್ ಯು ಕ್ಯಾನ್ ಕೀಪ್ ಇಟ್ ದೇರ್ ಅಂಡ್ ಯು ಕ್ಯಾನ್ ಯೂಸ್ ಬೋತ್ ಡಿಶ್ ವಾಷರ್ ಆಸ್ ವೆಲ್ ಆಸ್ ವಾಷಿಂಗ್ ಮಷೀನ್ ಸೈಮಲ್ಟೇನಿಯಸ್ಲಿ. ಈ ತರ ಕನೆಕ್ಟರ್ ಯಾವುದೇ ಸಿಗಲ್ಲ. ಇದಕ್ಕೆ ಇಲ್ಲ ಅಂದ್ರೆ ಒಂದು ಪೈಪ್ ಏನಾದರೂ ಮಾಡ್ಸೋಕ್ಕಾಗುತ್ತಾ ಪ್ಲಂಬರ್ಗೆ ಹೇಳಿ. ಇದು ಒಂದು ಪೈಪು ಕನೆಕ್ಷನ್ ಕೊಟ್ಟು ಇಲ್ಲೇ ಕನೆಕ್ಟ್ ಮಾಡೋದು. ಓಕೆ, ಸ್ವಲ್ಪ ಪೈಪ್ ಉದ್ದ ಇಡೋದು, ಅದಕ್ಕೂ ಅದರ್ ಎಂಡ್ ಈ ತರ ಇರುವಂತದ್ದು ನೋಡ್ಕೊಳ್ಳೋದು, ಅದು ಕನೆಕ್ಟ್ ಮಾಡೋದು. ಈ ಒಂದು ಪೈಪ್ ತಗೋತೇನೆ, ಇದಕ್ಕೆ ಕನೆಕ್ಟ್ ಮಾಡ್ತೇನೆ. ಈ ಪೈಪಾ ಬೇರೆದು ಓಕೆ, ಇಲ್ಲಿ ಕನೆಕ್ಟ್ ಮಾಡ್ತೇನೆ. ಓಕೆ. ಇನ್ನೊಂದ್ ಸೈಡ್ ಏನಿರ್ತದ ಅದ್ರ ಟಿಪ್ಪು ಈ ತರ ಆಪ್ಷನ್ ಇರುವಂತ ತಗೊಳ್ಳೋದು. ಆ ಥರ ಅದೇ ಸಿಗಲ್ಲ, ಅದು ಸಿಗ್ಬೇಕಲ್ಲ ಆ ಥರ ಸಿಗಲ್ಲ ಅಂತಾರ. ಅಷ್ಟು ವೆರಿ ಸ್ಟ್ರಾಂಗ್ ಇರಲ್ಲ ಅಂತ ಹೇಳ್ತಾ ಇದ್ದಾರೆ. ಅದೇ ಈಗ ಸರ್ ಹೇಳಿರೋದು ಗೊತ್ತಾಯ್ತು. ಈ ತರ ಟಿಪ್ಪು ಎಕ್ಸ್ಟೆನ್ಷನ್ ಮಾಡಿ ಲೈಕ್ ಲಾಸ್ಟ್ ಎಂಡಿಗೂ ಈ ತರ ಇರಬೇಕು. ಸೊ ದಟ್ ವಿ ಕ್ಯಾನ್ ಕನೆಕ್ಟ್ ಇಟ್ ಈಸಿಲಿ. ಆದ್ರೆ ಆ ತರ ಪೈಪ್ಸ್ ಇಲ್ಲ ಯಾವುದು. ಸರಿ, ಡೆಮೋ ತೋರಿಸ್ತೀನಿ ಒಂದ್ಸಲ. ಇದು ಎಕ್ಸ್ಟೆನ್ಷನ್ ಪೈಪು ಬೇಕು ನಮ್ಗೆ, ಔಟ್ಲೆಟ್ ಎಕ್ಸ್ಟೆನ್ಷನ್. ಓಕೆ, ಓಬ್ಲಿಂಗ್ ಆಗತ್ತಾ ಸರ್ ಇದು? ಒಬ್ಲಿಂಗ್ ಆಗುತ್ತೆ ಸರ್ ಇದು. ಯಾವಾಗ್ಲೂ ಅದನ್ನ ಪ್ಲೇಸ್ ಮಾಡ್ಕೊಂಡು ಇರಕ್ ಆಗಲ್ವಲ್ಲ, ಇಲ್ಲ ಇಲ್ಲ ಆ ಥರ ಯಾಕಂದ್ರೆ ನಮ್ ಲಾಸ್ಟ್ ಮನೇಲಿ ಸ್ವಲ್ಪ ವಾಷಿಂಗ್ ಮಿಷಿನ್ ಲೈಟ್ ಓಬ್ಲಿಂಗ್ ಮಾಡಿ ಆಗ್ತಾ ಇತ್ತು. ಕನೆಕ್ಷನ್, ಯಾಕಂದ್ರೆ ಅದನ್ನ ಇದನ್ನ ರಿಪೇರಿ ಮಾಡಿಸ್ಬೇಕಲ್ಲ ಇನ್ನು. ಸರಿ. ಹ್ಮ್
ಅದಕ್ಕೆ ನಾನು ಆ ಥರ ಯೂಸ್ ಮಾಡಿದರೆ ನಿಮಗೆ ಆ ಥರ ಏನೋ ಪ್ರಾಬ್ಲಮ್ ಬರೋದಿಲ್ಲ. ಪ್ಯಾಚಸ್ ವೈಟ್ ಕಲರ್ ಪ್ಯಾಚಸ್ ಅದು. ಇವಾಗ ಫಿಲ್ಟರ್ ಕನೆಕ್ಟ್ ಮಾಡ್ಕೊಡೋಣ ಅದನ್ನ ಕನೆಕ್ಟ್ ಮಾಡಿದ್ರೆ ಆಮೇಲೆ ಈಗ ನಾನು ಆಮೇಲೆ ಚೇಂಜ್ ಮಾಡ್ತಿದ್ದಾಗ ತೆಗಿಬೋದು. ಆ ಥರ ಏನೋ ಪ್ರಾಬ್ಲಮ್ ಇಲ್ಲ. ಫಿಲ್ಟರ್ ಇದು ಕನೆಕ್ಟ್ ಮಾಡ್ತೀವಿ ಅಂದ್ರೆ ಮೇಲ್ಗಡೆ ತೆಗೆದ್ಬಿಟ್ಟು ಮೇಲ್ಗಡೆ ಇದು ಸ್ಕ್ರೂಸ್ ತೆಗೆದ್ರೆ ಸಾಕು. ಎಷ್ಟು ಬರುತ್ತೆ ಅದು ಫಿಲ್ಟರ್ ಸೇಮ್ ಇದೇ ಥರ ಬರುತ್ತೆ ಸರ್. 2560 ಫಿಲ್ಟರು. ಏನು ರೇಟ್ ಇದೆ? 2560. ನಿಮಗೆ ಅದರಲ್ಲಿ 10% ಡಿಸ್ಕೌಂಟ್ ಇದೆ. ಇದು ಹಾಕಿದ್ರೆ ಲೈಕ್ ಸಾಲ್ಟ್ ಡಿಶ್ ವಾಷರಿಗೆ 400-500 ಕ್ರಾಸ್ ಆಗಿದ್ರೆ ಡಿಶ್ ವಾಷರ್ ಸಪ್ಲೈನೇ ಆಗಲ್ಲ, ಯೂಸೇ ಮಾಡೋಕ್ಕಾಗಲ್ಲ. 200 ಮೇಲೆ ಇದ್ರೆ ಇದು ಒಂದು ಫಿಲ್ಟರ್ ಹಾಕಿಕೊಂಡು ಯೂಸ್ ಮಾಡ್ಬೋದು. ಲೈಕ್ ವೆಸಲ್ಸ್ ಮೇಲೆ ವೈಟ್ ವೈಟ್ ಪ್ಯಾಚಸ್ ಬರೋದು ಆ ಥರ ಕಡಿಮೆ ಆಗುತ್ತೆ, ಕ್ಲೀನಾಗಿ ವಾಶ್ ಆಗುತ್ತೆ. ಯಾಕಂದರೆ ಸಾಲ್ಟ್ ಜಾಸ್ತಿ ಇರುತ್ತಲ್ಲ, ಸೊ ಅದು ವೆಸಲ್ಸ್ ಕ್ಲೀನಾಗಿ ವಾಶ್ ಆಗಲ್ಲ. ಫಿಲ್ಟರ್ ಹುಡುಗನ ನಂಬರ್ ಸೇವ್ ಮಾಡ್ಕೊಂಡಿರ್ತೀನಿ. ಒಳಗೆ ಪಾತ್ರೆ ಹಾಕ್ಬೇಕಾ? ಇಲ್ಲ, ಹಂಗೆ ಫಸ್ಟ್ ತೋರಿಸ್ಕೊಡ್ತೀನಿ. ಆಮೇಲೆ ಅದಲ್ಲ ಪಾತ್ರೆ ಹಾಕ್ಬಿಟ್ಟೆ ಮಾಡ್ಬಿಡೋಣಲ್ಲ. ಈಗ ಒಂದ್ಸತಿ ಎಲ್ಲ ಡೆಮೋ ತೋರಿಸ್ಬೇಕಲ್ಲ ಸರ್? ಹೌದಾ? ಇದು ಮ್ಯಾನ್ಯುವಲ್ಲ? ಓಕೆ. ನೀನೇ ಹಾಕೋದು ಬಂದ್ ಮಾಡ್ಬೋದು. ವೀಲ್ ಎರಡು ಕಡೆ ಐತಲ್ಲ, ನಾ ಒಂದ ಕಡೆ ಐತಂತ ಮಾಡಿದ್ದೆ. ಲೈಟ್ ಇಲ್ಲ ಅಷ್ಟೇ. ಬ್ಲೇಡ್ ಪ್ರೆಸರ್. ವೆಸಲ್ಸ್ ಮತ್ತೆ ಸ್ಪೂನ್ಸ್ ಏನಾದರೂ ಇದ್ರೆ ಇಲ್ಲಿ ಯೂಸ್ ಮಾಡ್ತೀವಿ. ಮತ್ತೆ ಏನಾದರೂ ಹೈಟ್ ಐಟಮ್ಸ್ ಏನಾದರೂ ಇದ್ರೆ ಸ್ವಲ್ಪ ಡೌನ್, ಎರಡನ್ನೂ ಪ್ರೆಸ್ ಮಾಡಿ ಡೌನ್ ಮಾಡ್ಬೋದು, ಮತ್ತೆ ಅಪ್ನು ಮಾಡ್ಬೋದು. ಓಕೆನಾ? ಮಾಡಿ ಎಲ್ಲ ವೆಸಲ್ಸ್ ಎಲ್ಲ ಇಡಾದ್ಮೇಲೆ ಒಂದ್ಸತಿ ಈ ಫ್ಯಾನ್ ಐತಲ್ಲ ರೊಟೇಟ್ ಮಾಡಿ. ಏನು ಆಬ್ಸ್ಟಕಲ್ಸ್ ಏನು ಇಲ್ಲ, ಏನು ಟಚ್ ಆಗ್ತಿಲ್ಲ ವೆಸಲ್ಸ್ ಅಂದ್ರೆ ಓಕೆ. ಏನಾದರೂ ಟಚ್ ಆಗ್ತಿದೆ ಅಂದ್ರೆ ಸ್ವಲ್ಪ ಅರೇಂಜ್ಮೆಂಟ್ ಮಾಡಿ. ಮತ್ತೆ ಇದು ಅಷ್ಟೇ, ನೀವು ಹೆಂಗ್ ಬೇಕಂದ್ರೆ ಮೂವ್ಮೆಂಟ್ ಮಾಡ್ಬೋದು. ಇವಾಗ ಬೇಡ ಇದು ಇಟ್ಕೊಳ್ಳೋದಂದ್ರೆ ನಾರ್ಮಲ್ ಇಟ್ಕೊಳ್ಳಿ. ಈಗ ಬ್ಲೇಡ್ಸ್ ಏನಾದ್ರು ಬೇಕಂದ್ರೆ ಇಟ್ಕೊಳ್ಳಿ. ಕೆಳಗಡೆ ಇದು ರಿಮೂವ್ ಮಾಡ್ಬೋದು. ನಿಮಗೆ ಎಲ್ಲ ಪ್ಲೇಸ್ ಮಾಡಿ ಇದನ್ನು ಒಂದ್ಸತಿ ಹಿಂಗ್ ಫ್ಯಾನ್ ನ ರೊಟೇಟ್ ಮಾಡಿ ನೋಡಿ. ಏನು ಆಬ್ಸ್ಟಕಲ್ಸ್ ಇಲ್ಲ ಅಂದ್ರೆ ಓಕೆ, ಇಲ್ಲ ಅಂದ್ರೆ ಸ್ವಲ್ಪ ಅರೇಂಜ್ಮೆಂಟ್ ಮಾಡಿ ಇಡಿ. ಓಕೆನಾ? ಮತ್ತೆ ಡಿಟರ್ಜೆಂಟ್ ಇಲ್ಲ ಹಾಕಿ. ಒಂದ್ ಸ್ವಲ್ಪ ಒಂದು ಜಾಸ್ತಿ ಗಲೀಜಿಲ್ಲ ಅಂದ್ರೆ 15 ml, ಒಂದ್ ಸ್ವಲ್ಪ ಜಾಸ್ತಿ ಕೊಳೆ ಇದ್ರೆ 25 ml. ಮತ್ತೆ ರಿನ್ಸಿಲ್ ಅಂತ ಒಂದು ಬರುತ್ತೆ, ಶೈನಿಂಗ್ ಪರ್ಪಸ್ ಲಿಕ್ವಿಡ್. ಅದ್ ಬೇಕಂದ್ರೆ ಇಲ್ಲಿ ಹಾಕೊಳ್ಬೇಕು. ಇವಾಗ ಡಿಟರ್ಜೆಂಟ್ ರಿನ್ಸೆಟ್ ಬದಲು ಒಂದು ಟ್ಯಾಬ್ಲೆಟ್ಸ್ ಬರ್ತಾ ಇದೆ, ಕ್ಯಾಪ್ಸೂಲ್ಸ್. ನೀವು ಇಲ್ಲಿ ಹಾಕಿದ್ರೆ ಒಂದು ಕ್ಯಾಪ್ಸೂಲ್ ಒಂದು ವಾಶಿಗೆ ಇಟ್ ವಿಲ್ ಇನ್ಕ್ಲೂಡ್ ಬೋತ್ ಡಿಟರ್ಜೆಂಟ್ ಅಂಡ್ ರಿನ್ಸೆಡ್. ಅದು ಒಂದು ಟ್ಯಾಬ್ಲೆಟ್ ಹಾಕಿದ್ರೆ ಒಂದು ವಾಶಿಗೆ ಸಾಕು. ಎಷ್ಟು ದಿವಸ ಅದು? ಒನ್ ಟ್ಯಾಬ್ಲೆಟ್ ಸರ್. ಎಷ್ಟು ದಿವಸ ಅದು ಬಿಟ್ಟು ಸರ್? ಒಂದು ವಾಶಿಗೆ ಒಂದು ಟ್ಯಾಬ್ಲೆಟ್. ಒಂದು ವಾಶಿಗೆ ಒಂದು ಟ್ಯಾಬ್ಲೆಟ್ ಇಲ್ಲಿ ಹಾಕ್ಬೇಕು. ಒಂದು ಟ್ಯಾಬ್ಲೆಟ್ ಕ್ಲೋಸ್ ಮಾಡಬೇಕು. ಓಪನ್ ಮಾಡ್ಬೇಕಂದ್ರೆ ಇವಾಗ ಜಸ್ಟ್ ಪ್ರೆಸ್ ಮಾಡಬೇಕು.
ಮಾಡಿದ್ರೆ ಮತ್ತೆ ಇದಕ್ಕೆ ನೀವು ಸಾಲ್ಟ್ ಹಾಕ್ಬೇಕು. ಸಾಲ್ಟ್ ಎಲ್ಲ ಹಾಕ್ಬೇಕಂದ್ರೆ ಇಲ್ಲಿ ನೋಡಿ ಇದೈತಲ್ಲ, ಇದು ಓಪನ್ ಮಾಡಬೇಕು. ಮಾಡಿದ್ರೆ ಓಪನ್ ಆಗುತ್ತೆ. 1 kg ಡಿಶ್ ವಾಷರ್ದೇ ಒಂದು ಸಾಲ್ಟ್ ಬರುತ್ತೆ. 1 kg ಸಾಲ್ಟ್ ಹಾಕಿ 1 ಲೀಟರ್ 1.5 ಲೀಟರ್ ನೀರು ಹಾಕಿ. ಓಕೆನಾ? ಅದೇ ಇಂಡಿಕೇಟ್ ಆಗುತ್ತೆ, ಅದು ಖಾಲಿ ಆಗಿದ್ರೆ ಡಿಸ್ಪ್ಲೇ ನಲ್ಲಿ ಇಂಡಿಕೇಟ್ ಆಗುತ್ತೆ. ಮತ್ತೆ ಕ್ಲೋಸ್ ಮಾಡಿ. ಸರ್ ಏನಾದ್ರು ಗಲೀಜ್ ಏನಾದ್ರು ಜಾಸ್ತಿ ಐತೆ ಅಂದ್ರೆ ಇದನ್ನು ಕೂಡ ಕ್ಲೀನ್ ಮಾಡಬಹುದು. ಜಸ್ಟ್ ಯೂಸ್ ಮಾಡಬಹುದು. ಮತ್ತೆ ಹಾಕಿ ಈ ಕಡೆ ಹಾಕಿ ಮಾಡಿ. ಕ್ಲಾಕ್ ವೈಸ್ ಡೈರೆಕ್ಷನ್ ಕ್ಲೋಸ್ ಆಗುತ್ತೆ, ಆಂಟಿ ಕ್ಲಾಕ್ ವೈಸ್ ಡೈರೆಕ್ಷನ್ ಆಫ್ ಆಗುತ್ತೆ, ಓಪನ್ ಆಗುತ್ತೆ. ಮಂತ್ ಒನ್ಸ್ ಮಾಡ್ಬೇಕಾ? ಹಾ, ನಿಮಗೆ ಏನಾದ್ರು ಗೊತ್ತಾಗಿದ್ರೆ, ಏನಾದ್ರು ಜಾಸ್ತಿನೇ ಕೊಳೆ ಇದ್ರೆ, ಗಲೀಜ್ ಏನಾದ್ರು ಆ ತರ ಇದ್ರೆ ಕ್ಲೀನ್ ಮಾಡ್ತಾ ಇದೆ. ಕ್ಲೀನಿಂಗ್ ಅಂದ್ರೆ ಓಪನ್ ಆದ ತಕ್ಷಣ ಒಳಗೆ ಬಟ್ಟೆ ಹಾಕ್ತಿರ್ಬೇಕಾ ಹೆಂಗೆ? ಯಾವ್ದು ಸರ್? ಇಲ್ಲ, ಓಪನ್ ಮಾಡಿ ಅದರಲ್ಲಿ ಸುತ್ತಮುತ್ತ ಗಲೀಜ್ ಇರುತ್ತೆ, ಕ್ಲೀನ್ ಮಾಡ್ಕೊಳ್ಳಿ. ಬಟ್ಟೆ ತಗೊಂಡು ಬ್ರಷ್ ಇಲ್ಲಾಂದ್ರೆ ಬಟ್ಟೆ. ಮತ್ತೆ ಇದಕ್ಕೆ ಒಂದು ಪೌಡರ್ ಕೊಡ್ತೀನಿ, ಆ ಪೌಡರ್ ಹಾಕಿ ಇದು ಮೆಷಿನ್ ನ ಕ್ಲೀನ್ ಮಾಡ್ತಾ ಇರ್ಬೋದು. ಇದೇನಕ್ಕೆ ಮೇಲ್ಗಡೆ ಇರೋದು ಸರ್? ಇದು ಲೈಕ್ ಸ್ಪೂನ್ಸ್ ಏನಾದ್ರು ನಿಮಗೆ ಸೆಪರೇಟ್ ಬೇಕಂದ್ರೆ ಈ ಕಡೆ ಹಾಕಿ, ಲೈಕ್ ಒಂದೊಂದು ಸ್ಪೂನ್ಸ್ ಏನಾಗುತ್ತೆ ಅಂದ್ರೆ ಜಾಸ್ತಿ ಕೆಳಗಡೆ ಬರುತ್ತೆ, ಟಚ್ ಆಗ್ತಾ ಇರುತ್ತೆ. ಅವಾಗ ಇದರಲ್ಲಿ ಹಾಕಿ ನಾರ್ಮಲಿ ಇದು ಇಲ್ಲೆಲ್ಲಾದ್ರೂ ಇಡ್ಬೇಕು, ಇಲ್ಲೆಲ್ಲಾದ್ರೂ ಒಳಗಡೆ ಅದೇ ಹಾಕಿ ಕ್ಲೀನ್ ಆಗುತ್ತೆ. ಇದು ಪವರ್ ಆನ್, ಪವರ್ ಆಫ್ ಬಟನ್. ಮತ್ತೆ ಆಟೋ, ನೀವು ಆಟೋ ಸೆಲೆಕ್ಟ್ ಮಾಡಿದ್ರೆ ಸರ್ ಆಟೋಮೆಟಿಕ್ ಆಗಿ ಡಿಟೆಕ್ಟ್ ಆಗುತ್ತೆ ಗಲೀಜು ಎಲ್ಲ ಐತೆ, ಎಲ್ಲ ಕ್ಲೀನ್ ಆಗುತ್ತೆ ಡಿಟೆಕ್ಟ್ ಮಾಡಿ. ಓಕೆನಾ? ಇಂಟೆನ್ಸಿವ್, ಸ್ವಲ್ಪ ಜಾಸ್ತಿನೇ ಗಲೀಜ್ ಐತೆ, ಕೊಳೆ ಜಾಸ್ತಿ ಐತೆ, ಆ ತರ ಏನಾದ್ರು ಯುಟೆನ್ಸಿಲ್ಸ್ ಗೆ ವೆಸಲ್ಸ್ ಗೆ ಇದು ಯೂಸ್ ಮಾಡಿ. ಇಂಟೆನ್ಸಿವ್ ಡೆಲಿಕೇಟ್, ಲೈಕ್ ಬೋರೋಸಿಲ್ ಗ್ಲಾಸ್ ತರ ಇರುತ್ತೆ, ಡಿಸೈನಿಂಗ್ಸ್ ಡೆಲಿಕೇಟ್ ಐಟಮ್ಸ್ ಗೆ ಇದು ಯೂಸ್ ಮಾಡಿ. ಜಸ್ಟ್ ನಿಮಗೆ ರಿಫ್ರೆಶ್ ವಾಶ್ ಬೇಕು, ಜಾಸ್ತಿ ಏನು ಗಲೀಜ್ ಇಲ್ಲ, ಸುಮ್ಮನೆ ಎಷ್ಟು ಡಿಸೈನ್ ನೀವು ಪ್ಲೇಟ್ಸ್ ಇಟ್ಬಿಟ್ಟಿದಾರೆ, ಅದಕ್ಕೆ ರಿಫ್ರೆಶ್ ವಾಶ್ ಬೇಕಂದ್ರೆ ಇದು ಯೂಸ್ ಮಾಡಿ. ಓಕೆನಾ? ಇಕೋ ಮೋಡ್ ನಲ್ಲಿ ನಿಮಗೆ ಸ್ವಲ್ಪ ಕರೆಂಟ್ ಕನ್ಸಂಪ್ಷನ್ ಕಡಿಮೆ ಇರುತ್ತೆ, ಅದ್ ಬೇಕಂದ್ರೆ ಅದು ಯೂಸ್ ಮಾಡ್ಕೊಳ್ಳಿ. ಟರ್ಬೋ ವಾಶ್, ನೀವು ಟರ್ಬೋ ವಾಶ್ ಯೂಸ್ ಮಾಡ್ತೀರಾ ಅಂದ್ರೆ ಇದು ಯೂಸ್ ಮಾಡ್ಕೊಳ್ಳಿ. ಓಕೆನಾ? ಇದು ಟರ್ಬೋ ವಾಶ್ ನಲ್ಲಿ ನಿಮಗೆ ಆಟೋಮೆಟಿಕ್ ಎಕ್ಸ್ಟ್ರಾ ಡ್ರೈ ಸಿಗುತ್ತೆ, ಸ್ವಲ್ಪ ವಾಟರ್ ಪ್ರೆಷರ್ ಹಾಕಿ ಸ್ವಲ್ಪ ಚೆನ್ನಾಗಿ ಕ್ಲೀನ್ ಮಾಡಿ ಕೊಡುತ್ತೆ ಸರ್. ಓಕೆನಾ? ಮತ್ತೆ ಇಲ್ಲಿ ಎಕ್ಸ್ಟ್ರಾ ಆಪ್ಷನ್ಸ್ ಇದಾವೆ. ಡ್ಯೂಯಲ್ ಝೋನ್ 2 ಸೈಡ್ ನಿಮಗೆ ಸ್ಟ್ರಾಂಗ್ ವಾಶ್ ಬೇಕಂದ್ರೆ ಡ್ಯೂಯಲ್ ಝೋನ್. ಇಲ್ಲಿ ಒಂದು 2 ಇಂಡಿಕೇಟರ್ಸ್ ಐತೆ. ಟಾಪ್ ಲೋಡ್, ನೀವು ಬರೇ ಮೇಲೆ ಇಟ್ಟಿದ್ದೀರಾ ವೆಸಲ್ಸ್, ಕೆಳಗಡೆ ಏನು ವೆಸಲ್ಸ್ ಖಾಲಿ ಐತೆ, ಬರೀ ಟಾಪ್ ಸೈಡ್ ನಿಮಗೆ ಕ್ಲೀನ್ ಮಾಡ್ಕೊಡ್ಬೇಕು. ಹಾಫ್ ಲೋಡ್ ಇನ್ನೊಂದ್ಸತಿ ಕ್ಲಿಕ್ ಮಾಡಿದ್ರೆ ಡೌನ್ ಸೈಡ್ ಡೌನ್ ಆರೋ ಸಿಗುತ್ತೆ. ಓಕೆ, ಅಂದ್ರೆ ನೀವು ಎಲ್ಲಿಟ್ಟಿರ್ತೀರಾ ಅಲ್ಲಿದಷ್ಟೇ ವಾಶ್ ಮಾಡುತ್ತೆ, ಡೌನ್ ಸೈಡ್ ಕ್ಲೀನ್ ಆಗುತ್ತೆ. ಮತ್ತೆ ನಿಮಗೆ ಏನಾದ್ರು ಎನರ್ಜಿ ಸೇವರ್ ಬೇಕಂದ್ರೆ ಎನರ್ಜಿ ಸೇವರ್, ಸ್ಟೀಮ್ ಎನರ್ಜಿ ಸೇವರ್ ಆನ್ ಐತೆ, ಅದಕ್ಕೆ ಸ್ಟೀಮ್ ಆನ್ ಆಗ್ತಿಲ್ಲ. ಸ್ಟೀಮ್ ಬೇಕಂದ್ರೆ ಸ್ಟೀಮ್ ವಾಶ್ ಇರುತ್ತೆ. ನಿಮಗೆ ಹೈ ಟೆಂಪರೇಚರ್ ಇಂದ ವಾಟರ್ ವಾಶ್ ಮಾಡ್ಬೇಕಂದ್ರೆ ಹೈ ಟೆಂಪರೇಚರ್. ಎಕ್ಸ್ಟ್ರಾ ಡ್ರೈ ನಿಮಗೆ ಬೇಕು, ಸ್ವಲ್ಪ ಡ್ರೈ ಜಾಸ್ತಿನೇ ಬೇಕಂದ್ರೆ ಇದು ಯೂಸ್ ಮಾಡ್ಕೊಳ್ಳಿ. ಮತ್ತೆ ಡಿಲೇ ಎಂಡ್ ಐತೆ, ಲೈಕ್ 1 hour ಇಂದ 19 hours ತನಕ ನಿಮ್ ಡಿಶ್ ವಾಷರ್ ನ ವೇಟ್ ಮಾಡುತ್ತೆ. 3 ಐತೆ, ಇವಾಗ ಸ್ಟಾರ್ಟ್ ಕೊಟ್ರೆ ಇಟ್ ವಿಲ್ ಸ್ಟಾರ್ಟ್ ಆಫ್ಟರ್ 3 hours. ಟೈಮರ್ ತರ, ನೀವು ಲೈಕ್ ಎಲ್ಲೋ ಆಚೆ ಹೋಗ್ತಿದ್ದೀರಾ, 3 hours ಆಗುತ್ತೆ ಬರೋದ, ನೀವು ಬಂದಾದ್ಮೇಲೆ ಸ್ಟಾರ್ಟ್ ಆಗ್ಬೇಕು, ಆ ತರ ಪ್ಲಾನಿಂಗ್ಸ್. ಟೈಮರ್ ತರ. ಓಕೆನಾ? ಆಮೇಲೆ ಸ್ಟಾರ್ಟ್ ಕೊಡಿ. ಮತ್ತೆ ಮೆಷಿನ್ ಕ್ಲೀನ್, ಇದು 3 seconds ಹೋಲ್ಡ್ ಮಾಡಿ. ಇಂಟೆನ್ಸಿವ್ ಐತಲ್ಲ, ಇದು 3 seconds ಹೋಲ್ಡ್ ಮಾಡಿದ್ರೆ ಮೆಷಿನ್ ಕ್ಲೀನ್ ಆಗುತ್ತೆ. ಆವಾಗ ಒಂದು ಪೌಡರ್ ಕೊಡ್ತೀನಿ, ಡಿ-ಸ್ಕಿಲ್ ಪೌಡರ್. ಆ ಪೌಡರ್ ನ ಕೆಳಗಡೆ ಸುತ್ತಮುತ್ತ ಹಾಕಿ ಎಲ್ಲ ಇಂಟೆನ್ಸಿವ್ 3 seconds ಹೋಲ್ಡ್ ಮಾಡಿ ಸ್ಟಾರ್ಟ್ ಕೊಡಿ, ಪೂರ್ತಿ ಎಲ್ಲ ಕ್ಲೀನ್ ಆಗುತ್ತೆ. ಕೆಳಗಡೆ ಅಂತಂದ್ರೆ ಎಲ್ಲಿ ಹಾಕ್ಬೇಕು ಅದನ್ನ? ಪೌಡರ್ ಎಲ್ಲ ಸ್ವಲ್ಪ ಅಂತ ಎಲ್ಲ ಸ್ವಲ್ಪ ಪೌಡರ್ ಪ್ಯಾಕೆಟ್ ಇರುತ್ತೆ, ಪೂರ್ತಿ ಪ್ಯಾಕೆಟ್ ವಾಶ್ ಮಾಡಿ.
ಸರ್ ಮತ್ತೆ ಇದು ಸಾಲ್ಟ್, ಓಕೆನಾ? ಇಂಡಿಕೇಟ್ ಆಗ್ತೈತಲ್ಲ, ಈ ಸಾಲ್ಟ್ ಕಡಿಮೆ ಐತೆ ಅಂತ. ಈ ಸಾಲ್ಟ್ ಇಲ್ಲ ಇದ್ರಲ್ಲಿ, ಸಾಲ್ಟ್ ಹಾಕೊಂಡು ಯೂಸ್ ಮಾಡ್ಕೊಳ್ಳಿ. ಸಾಲ್ಟ್ ಇದು ರಿಂಗ್ ಸೈಡ್, ವೈಫೈನೂ ಐತೆ. 3 ಸೆಕೆಂಡ್ ಹೋಲ್ಡ್ ಮಾಡಿದ್ರೆ ವೈಫೈ ಆನ್ ಆಗುತ್ತೆ. LG ThinkQ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿ ನೀವು ಫೋನ್ ಇಂದಾನೆ ಆಪರೇಟ್ ಮಾಡಬಹುದು. ಯಾವ್ದು? LG ThinkQ, THINQ. ಇದು ಅಪ್ಲಿಕೇಶನ್ ನೀವು ಫೋನ್ ನಲ್ಲಿನೇ ಕನೆಕ್ಟ್ ಮಾಡಿ ಯೂಸ್ ಮಾಡ್ಕೊಬಹುದು. ಎವ್ರಿ ಡೇ ಟರ್ಬೋನ ಓಕೆ ಅನ್ಸುತ್ತೆ. ಟರ್ಬೋ ವಾಶ್ ಚೆನ್ನಾಗೈತೆ. ಇಲ್ಲ ಅಂದ್ರೆ ನಿಮಗೆ ಆಟೋ ಬೇಕಂದ್ರೆ ಆಟೋ ಯೂಸ್ ಮಾಡ್ಕೊಳ್ಳಿ. ಆಟೋ ಅಂದ್ರೆ ಆಟೋಮೆಟಿಕ್ ಆಗಿ ಡಿಟೆಕ್ಟ್ ಮಾಡ್ಕೊಂಡ್ಬಿಡುತ್ತೆ. ಟರ್ಬೋ ವಾಶ್ ಬೆಸ್ಟ್ ಮ್ಯಾಮ್. ನಿಮಗೆ ಸ್ವಲ್ಪ ಟೈಮ್ ಕಡಿಮೆ ತಗೊಳ್ತೈತೆ, ವಾಟರ್ ಕನ್ಸಂಪ್ಷನ್ ಕಡಿಮೆ ಇರುತ್ತೆ. ವಾಟರ್ ಇಂದ ಸ್ವಲ್ಪ ಸ್ಟ್ರಾಂಗ್ ಆಗಿ ಫೋರ್ಸ್ ಮಾಡಿ ವಾಶ್ ಮಾಡಿ ಕೊಡುತ್ತೆ. ಓಕೆ, ಈಗ ಒಂದು ಡೆಮೋ ಮಾಡೋಣ, ಸ್ವಲ್ಪ ಏನಾದ್ರು ಹಾಕಿ. ಹಾ ಸರ್, ಹಾಕೊಳ್ಳಿ. ಇಲ್ಲಾಂದ್ರೆ ನೀವು ಒಂದು MT ವಾಶ್ ಮಾಡ್ತೀರಾ ಅಂದ್ರೆ MT ವಾಶ್ ಮಾಡ್ಕೊಳ್ಳಿ. ಇಲ್ಲಾಂದ್ರೆ ವೆಸಲ್ಸ್ ಹಾಕ್ಬಿಡೋಣ. ನಲ್ಲಿ ಸರ್ವಿಸ್ ಚೆನ್ನಾಗೈತೆ. ಲೈಕ್ MRP ಅದು ಸ್ಪೇರ್ಸ್ ನೀವು ನೆಕ್ಸ್ಟ್ ಫ್ಯೂಚರ್ ನೋಡ್ತೀರಾ, ಏನಾದ್ರು ಪಾರ್ಟ್ಸ್ ಏನಾದ್ರು ಹೋಗಿದ್ರೆ MRP ಅದರಲ್ಲಿ 3000 ಇದ್ರು ನಿಮಗೆ ಅವರು 1200, 1500 ಆ ತರ ಹಾಕೊಡ್ತಾರೆ. ಬೇರೆ ತರ ಇಲ್ಲ, ಲೈಕ್ ಇದ್ರದ್ದು ಇಷ್ಟ 6000, 7000 ಆ ತರ ಇಲ್ಲ.